ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತುಳುನಾಡಿನ ಅತ್ಯಂತ ಪ್ರಸಿದ್ಧ ಶ್ರೀ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಮಂಗಳೂರಿನ ಕಂಕನಾಡಿಯ ಬೈಪಾಸ್ ರಸ್ತೆಯ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿರುವ ಶ್ರೀ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರವು ತುಳುನಾಡಿನ ಅತ್ಯಂತ ಪ್ರಸಿದ್ಧ ಹಾಗೂ ಪವಿತ್ರವಾದ ದೇವಸ್ಥಾನಗಳಲ್ಲಿ ಒಂದಾಗಿದೆ. ತುಳು ಸಮುದಾಯಕ್ಕೆ ಈ ಕ್ಷೇತ್ರವು ಅಪಾರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಕ್ಷೇತ್ರದ ಇತಿಹಾಸ, ವಿಳಾಸ ಮತ್ತು ವಿವರಣೆ ನೋಡೋಣ. ಇತಿಹಾಸ: ಕೋಟಿ ಚೆನ್ನಯ್ಯರ ಆರಾಧನೆ. ಈ ಕ್ಷೇತ್ರವು ತುಳುನಾಡಿನ ವೀರಪುರುಷರು ಮತ್ತು ಸಾಂಸ್ಕೃತಿಕ ನಾಯಕರಾದ ಅವಳಿ ಸೋದರರು ಕೋಟಿ ಮತ್ತು ಚೆನ್ನಯ್ಯ ಸುಮಾರು ಕ್ರಿಸ್ತಶಕ 1556ರಿಂದ 1591ರವರೆಗೆ ಸಮರ್ಪಿತವಾಗಿದೆ. ಸತ್ಯ, ನ್ಯಾಯ ಮತ್ತು ಬಡವರ ರಕ್ಷಣೆಗಾಗಿ ಹೋರಾಡಿ ವೀರಮರಣ ಹೊಂದಿದ ಇವರು ತುಳುನಾಡಿನ ಜನರು ದೈವ ಸ್ವರೂಪದಲ್ಲಿ ಆರಾಧಿಸುತ್ತಾರೆ. ಕ್ಷೇತ್ರದ ಉಗಮ: ಈ ಗರಡಿಗೆ ಸುಮಾರು 150 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿದೆ. ಕೋಟಿ ಚೆನ್ನಯ್ಯರವರು ತಮ್ಮ ಜೀವಿತಾವಧಿಯಲ್ಲಿ ಪೂಜಿಸುತ್ತಿದ್ದ ನಾಗಬ್ರಹ್ಮ ದೇವರ ವಿಗ್ರಹದೊಂದಿಗೆ ಈ ಗರಡಿಯ ಇತಿಹಾಸ ಬೆಸೆದುಕೊಂಡಿದೆ ಎಂದು ನಂಬಲಾಗಿದೆ. ಕ್ಷೇತ್ರದ ವಿವರಣೆ ಮತ್ತು ವಿಶೇಷತೆಗಳು. ಮುಖ್ಯ ದೈವಗಳು: ಗರಡಿಯ ಗರ್ಭಗುಡಿಯಲ್ಲಿ ಪ್ರಧಾನ ದೈವವಾಗಿ ಶ್ರೀ ನಾಗಬ್ರಹ್ಮನಿದ್ದು, ಅವರ ಅಕ್ಕಪಕ್ಕದಲ್ಲಿ ವೀರ ಸಹೋದರರಾದ ಕೋಟಿ ಮತ್ತು ಚೆನ್ನಯ್ಯರ ವಿಗ್ರಹಗಳಿವೆ. ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರುಗಳ ಆರಾಧನೆಯ ವಿಶೇಷತೆ: ಭಾರತದಲ್ಲಿ ಬೇರೆಲ್ಲೂ ಕಾಣಸಿಗದ ಅಪರೂಪದ ಆಚರಣೆ ಇಲ್ಲಿದೆ. 1948ರಲ್ಲಿ ಗಾಂಧೀಜಿಯವರ ನಿಧನದ ನಂತರ ಈ ಗರಡಿಯಲ್ಲಿ ಅವರ ಜೇಡಿ ಮಣ್ಣಿನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. 2011ರಲ್ಲಿ ಇದನ್ನು ಬಿಳಿ ಅಮೃತಶಿಲೆಯ ವಿಗ್ರಹವಾಗಿ ಬದಲಾಯಿಸಲಾಯಿತು. ಇಲ್ಲಿ ಪ್ರತಿದಿನ ಮಹಾತ್ಮ ಗಾಂಧಿ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಗ್ರಹಕ್ಕೆ ಕ್ಷೀರಾಭಿಷೇಕ ಹಾಗೂ ವಿಶೇಷ ಪೂಜೆ ನಡೆಯುತ್ತದೆ. ಪ್ರತಿ ವರ್ಷ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯ ದಿನ ವಿಶೇಷ ಪೂಜೆ ಸಲ್ಲಿಕೆಯಾಗುತ್ತದೆ. ಉಪದೈವಗಳು: ಇಲ್ಲಿ ಮಾಯಾದೇವಿ, ದೇಯಿ ಬೈದೇತಿ, ಕೋಟಿ ಚೆನ್ನಯ್ಯರ ತಾಯಿ, ಸುಬ್ರಹ್ಮಣ್ಯ ಸ್ವಾಮಿ, ವಿನಾಯಕ, ಬಾಲಪರಮೇಶ್ವರಿ ಅಮ್ಮನವರು ಮತ್ತು ಕೂಡದಬ್ಬು ದೈವಗಳ ಉಪಗುಡಿಗಳಿವೆ. ನೇಮೋತ್ಸವ: ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಅಥವಾ ಕೋಟಿ ಚೆನ್ನಯ್ಯ ನೇಮೋತ್ಸವ ಬಹಳ ಪ್ರಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಹತ್ತಿರದ ಜಿಲ್ಲೆಗಳಿಂದ
ಸಾವಿರಾರು ಭಕ್ತರು ಗರಡಿಗೆ ಭೇಟಿ ನೀಡುತ್ತಾರೆ. ಕ್ಷೇತ್ರದ ವಿಳಾಸ: ಶ್ರೀ ಬ್ರಹ್ಮಬೈದರ್ಗಳ ಗರಡಿ ಕ್ಷೇತ್ರ, ಕಂಕನಾಡಿ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ. ಸ್ಥಳ ವಿವರಣೆ: ಮಂಗಳೂರು ನಗರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿದ್ದು, ಕಂಕನಾಡಿ ನಾಗೂರಿ ನಡುವಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ತಾಕಿಕೊಂಡೇ ಈ ಕ್ಷೇತ್ರವಿದೆ. ಪೂಜಾ ಸಮಯ: ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಂಜೆ 4:30ರಿಂದ ರಾತ್ರಿ 8 ಗಂಟೆಯವರೆಗೆ ದೇವಸ್ಥಾನವು ತೆರೆದಿರುತ್ತದೆ. ಇದು ಅತ್ಯಂತ ಶಾಂತಿಯುತ ಹಾಗೂ ದೈವಿಕ ಕಳೆಯನ್ನು ಹೊಂದಿರುವ ಸುಂದರ ಕ್ಷೇತ್ರವಾಗಿದ್ದು, ಮಂಗಳೂರಿಗೆ ಭೇಟಿ ನೀಡುವವರು ನೋಡಲೇಬೇಕಾದ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.